ಸಾಕು. ಅರೆ ಏನ್ ಶ್ರದ್ಧಾ, ನೋಡ್ಕೊಂಡು ಬಡ್ಸೋದಲ್ವಾ? ಎಲ್ಲರೂ ಹೊಗಳ್ತಿದ್ದಾರೆ ಅಂತ ಕಳೆದೋಗ್ಬಿಟ್ರಾ? ಇರ್ಲಿ, ಒಂದೊಂದ್ಸಲ ಹಾಗಾಗತ್ತೆ ಅಲ್ವಾ? ಅಯ್ಯೋ ಶ್ರದ್ಧಾ, ಏನಮ್ಮ ಇದು? ಸರಿಯಾಗಿ ನೋಡ್ಕೊಂಡು ಬಡಿಸ್ಬಾರ್ದಾ? ಪಾಪ ಭುವನ್, ನೀರು ಚೆಲ್ಬಿಟ್ಯಲ್ಲೇ. ಭುವನ್, ಹುಷಾರು ಕಣೋ. ಸಾರಿ, ಗೊತ್ತಾಗ್ಲಿಲ್ಲ. ನನಗೇನೋ ಕಣ್ ಕಾಣಿಸಲ್ಲ, ಗೊತ್ತಾಗಲ್ಲ. ನಿನಗೆಲ್ಲ ಕಾಣಿಸುತ್ತಲ್ಲ ಶ್ರದ್ಧಾ, ಹುಷಾರು. ಪರವಾಗಿಲ್ಲ, ಏನೋ ಆಗೋಯ್ತು ಬಿಡು. ಉಪವಾಸ ಮಾಡಿ ಕೈ ನಡುಗ್ತಾ ಇದೆಯೇನೋ ಅಲ್ಲ ಪಾಪ ಶ್ರದ್ಧಾ. ಶ್ರದ್ಧಾ ನೋಡಮ್ಮ ಸ್ವಲ್ಪ. ಒಂದು ನಿಮಿಷ ಅಜ್ಜಿ, ನಾನು ಸರಿ ಮಾಡ್ಕೊಡ್ತೀನಿ. ಏನೂ ಆಗಿರಲ್ಲ, ನೀನೇನು ಬೇಕು ಅಂತ ಮಾಡಿಲ್ವಲ್ಲ. ಹೌದೌದು, ಇಟ್ಸ್ ಓಕೆ. ನೀವೇನು ಬೇಕು ಅಂತ ಮಾಡಿದ್ದೀರಾ ಗೊತ್ತಾಗುತ್ತೆ ನನಗೆ. ಅರೆ ಪರವಾಗಿಲ್ಲ, ನೀರು ತಾನೇ ಬಿದ್ದಿರೋದು, ಅದರಿಂದೇನು ಭೂಕಂಪ ಏನಾಗಲ್ವಲ್ಲ. ನನಗೆ ಸಾಕು, ನೀವೆಲ್ಲ ಊಟ ಮುಂದುವರಿಸಿ. ಅಯ್ಯೋ, ಅರ್ಧದಲ್ಲಿ ಊಟ ಬಿಟ್ಟು ಹೋದ್ರೆ ಹೇಗೆ ಭುವನ್? ಇಲ್ಲ, ನನಗೆ ಹೊಟ್ಟೆ ತುಂಬಿದೆ. ಊಟ ಮಾಡೋವಾಗ ಏನಾದರೂ ಡಿಸ್ಟರ್ಬ್ ಆಯಿತು ಅಂದರೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಾನು ಮೊದಲಿಂದನೂ ಹಾಗೇನೆ. ಇರಲಿ. ಭುವನ್ ತಲೆಯಲ್ಲಿ ಅದೇನು ಓಡ್ತಿರುತ್ತೆ? ಯಾಕೆ ಈ ಥರ ಸಣ್ಣ ಕಿರಿಕಿರಿ ಮಾಡ್ತಾರೆ? ಛೇ, ನಾನೇನು ಮಾಡದೆ ಹೋದ್ರು ಸುಮ್ಮನೆ ನನ್ನಿಂದಾಗಿ ಹೀಗಾಯ್ತು ಅಂತ ಅನ್ನಿಸ್ಕೋಬೇಕು. ಯಾರು ನನಗೆ ಹೆಲ್ಪ್ ಮಾಡಬೇಕಾಗಿಲ್ಲ. ನನ್ನ ಪಾಡಿ ನಾನು ಹೋಗ್ತೀನಿ. ಡೋಂಟ್ ವರಿ.